ಆಲೂರು ತಾಲೂಕಿನ ಹೊಸಕೋಟೆ ಹೋಬಳಿಯ ಕಾಡ್ಲೂರು ಗ್ರಾಮದಲ್ಲಿ ಸುಮಾರು 360ಕ್ಕೂ ಹೆಚ್ಚು ಪಡಿತರ ಚೀಟಿ ಹೊಂದಿರುವ ಕುಟುಂಬಗಳು ವಾಸಿಸ್ತಾ ಇದ್ದು, ಈ ಗ್ರಾಮದಲ್ಲಿ ನ್ಯಾಯಬೆಲೆ ಅಂಗಡಿ ಇಲ್ಲದೆ ಗ್ರಾಮಸ್ಥರಿಗೆ ತೊಂದರೆಯಾಗ್ತಾ ಇತ್ತು. ಇಂತಹ ಸಂದರ್ಭದಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಾಡ್ಲೂರು ಶಾಖೆಯ ವತಿಯಿಂದ ಹಾಗೂ ಗ್ರಾಮಸ್ಥರ ಪರವಾಗಿ ಮಾನ್ಯ ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಸಲ್ಲಿಸಲಾಗಿತ್ತು. ಸ್ಥಳ ಪರಿಶೀಲನೆ ನಡೆಸಿ ಕಾಡ್ಲೂರು ಕೊಪ್ಪಲ ಗ್ರಾಮಕ್ಕೆ ಹೊಸ ನ್ಯಾಯಬೆಲೆ ಅಂಗಡಿಗಳನ್ನು ಉಪಕೇಂದ್ರವನ್ನು ಹೊಸಕೋಟೆಯ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಕಿಶೋರ್ ಕುಮಾರ್ ಉದ್ಘಾಟನೆಯನ್ನ ಮಾಡಿದರು. ಈ ಸಂದರ್ಭದಲ್ಲಿ ಮುನೀರ್, ಎಸ್ಡಿಪಿಐ ಕಾಡ್ಲೂರು ಶಾಖೆಯ ಅಧ್ಯಕ್ಷರು ಶಂಸುದ್ದೀನ್, ಜಿಲ್ಲಾ ಸಮಿತಿ ಸದಸ್ಯರು, ಎಸ್ಡಿಪಿಐ ಹಾಸನ ಸಾವುಲ್ ಉಪ ಕಾರ್ಯದರ್ಶಿಗಳು, ಎಸ್ಡಿಪಿಐ ಕಾಡ್ಲೂರು ಶರೀಫ್ ಯಾಸಿನ್ ಅಲಿಯಾಸ್ ನವಾಬ್ ಶರೀಫ್ ಹಾಗೂ ಕಾಡ್ಲೂರು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರ. ಕಾಡ್ಲೂರು ಕೊಪ್ಪಳ ಗ್ರಾಮದಲ್ಲಿ ತುಂಬ ದಿನದಿಂದ ಬೇಡಿಕೆ ಇತ್ತು, ಒಂದು ಸೊಸೈಟಿ ಆಗಬೇಕಂತ. ಅದನ್ನು ನೀವೆಲ್ಲ ಊರಿನ ಮುಖಂಡರುಗಳು, ಎಸ್ಡಿಪಿಐ ಯುವಕರೆಲ್ಲ ಸೇರಿ ಒಂದು ಏನು ಅರ್ಜಿ ರಿಕ್ವಿಸಿಷನ್ ಕೊಟ್ಟಿದ್ರಿ DC ತನಕ, ಅದು ಇವತ್ತು ಇಂಪ್ಲಿಮೆಂಟ್ ಆಗಿದೆ. ಇವರೆಲ್ಲರ ಸಹಕಾರದಿಂದ ಮತ್ತು ನಮ್ಮ ಬಾಡಿಯಲ್ಲೂ ಅದನ್ನಿಟ್ಟಾಗ ಎಲ್ಲರೂ ನಮ್ಮ ಡೈರೆಕ್ಟರ್ಗಳು ಒಪ್ಕೊಂಡು ಇವತ್ತು ಎಲ್ಲರ ಸಹಕಾರದಿಂದ ಕಾಡ್ಲೂರು ಕೊಪ್ಪಳಲ್ಲಿ ಸಬ್ ಡಿವಿಷನ್ ಓಪನ್ ಆಗಿದೆ. ದಯವಿಟ್ಟು ಎಲ್ಲ ಗ್ರಾಮಸ್ಥರು ಇದರದ್ದು ಸದುಪಯೋಗ ಪಡಿಸ್ಕೋಬೇಕಾಗಿ ಕೇಳ್ಕೊಂಡು ನಮ್ಮ ಸೊಸೈಟಿಯ ಪ್ರೆಸಿಡೆಂಟ್. ನಮಗೆಲ್ಲ ತಿಳಿದಿರೋ ಹಾಗೆ ಕಾಡ್ಲೂರು ಗ್ರಾಮಸ್ಥರು ಹೊಸಕೋಟೆ ಗ್ರಾಮದಲ್ಲಿ ಮಿಷನನ್ನು ಪಡಿಸಿದಂಥ ಒಂದು ಇತ್ತು. ಇವತ್ತು ನಮ್ಮ ಅಧ್ಯಕ್ಷರ ಒಂದು ಸಹಕಾರದಿಂದ ಮತ್ತು ನಮ್ಮ ತಾಲೂಕು ಆಹಾರ ನಿರೀಕ್ಷಕರ ಇವರ ಸಹಕಾರದಿಂದ ನಮಗೆ ಕಾಡ್ಲೂರು ಕೊಪ್ಪಲ್ನಲ್ಲಿ ಒಂದು ಉಪಕೇಂದ್ರ ಇದಾಗಿದೆ. ನಾವು ಅವರಿಗೆ ಈ ಮೂಲಕ ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಾಡ್ಲೂರು ವತಿಯಿಂದ ಏನು 5/5/2026 ಮಾನ್ಯ ತಹಶೀಲ್ದಾರಿಗೆ ನಾವು ಮನವಿ ಮಾಡಿದ್ವಿ. ಅದೇ ಪ್ರಕಾರ ನಮ್ಮ ಆಹಾರ ನಿರೀಕ್ಷಕರು ಮತ್ತು ನಮ್ಮ ಕಿಶೋರ್ ಕುಮಾರ್ ಸರ್ ಅವರು ಎಲ್ಲ ಸೇರಿ ಆ ಮನವಿನ ಆದಷ್ಟು ಬೇಗ ನಮಗೆ ಇಲ್ಲಿಗೆ ಒಂದು ನ್ಯಾಯಬೆಲೆಯ ಸಬ್ ಡಿವಿಷನ್ ಬರೋ ಥರ ಮಾಡಿದ್ದಕ್ಕೆ ಅವರಿಗೂ ಹಾಗೂ ಇಲ್ಲಿ ಅನುಪಸ್ಥಿತಿ ಇರುವ ಮೋಹನ್ ಕುಮಾರ್ ಅವರಿಗೂ ಧನ್ಯವಾದ ತಿಳಿಸ್ತಾ, ಈ ಏನು ಇಲ್ಲಿ ನಾವು ಉಪಯೋಗಕ್ಕೆ ಇಟ್ಟಿದ್ದೀವಿ ನ್ಯಾಯಬೆಲೆ ಅಂಗಡಿ, ಅದು ಈ ಊರಿನ ಗ್ರಾಮಸ್ಥರು ಹಾಗೂ ನಮ್ಮ ಕಾಡ್ಲೂರು ಗ್ರಾಮಸ್ಥರು ಹಾಗೂ ಮುತ್ತಿಗೆ ಚಾಕನಹಳ್ಳಿ ಗ್ರಾಮಸ್ಥರು ಬಂದು ಉಪಯೋಗ ಪಡಿಸ್ಕೋಬೇಕಂತ ಕೇಳಿಕೊಳ್ತೀನಿ. ಸನ್ಮಾನ ಮಾಡಬೇಕಂತ ನಮ್ಮ ಕಾಡ್ಲೂರು ಬ್ರಾಂಚ್ SDPI ಅಧ್ಯಕ್ಷರಾದ ಮುನೀರ್ನವ್ರನ್ನ ಬರಮಾಡಿಕೊಡ್ತೇನೆ. ಅದೇ ರೀತಿ ಸುಧೀರ್ನವ್ರನ್ನು ಬರಮಾಡಿಕೊಳ್ತೇನೆ. ನಮ್ಮ ಆಲೂರು ತಾಲೂಕು ಕೆಂಚಮಸ್ಕೋಟೆ ಹೋಬಳಿ ಭಾಗದಲ್ಲಿ ಇವತ್ತು ಕರಡಿಬೆಟ್ಟ, ಕಾಡ್ಲೂರು, ಮಲ್ಲಾಪುರ ಈ ಭಾಗದ ಜನಗಳಿಗೆ ಒಂದು ದವಸ ಏನು ಸರ್ಕಾರದಿಂದ ಅಕ್ಕಿ ಪಡಿತರ ಚೀಟಿ ಮುಖಾಂತರವಾಗಿ ಕೊಡೋಂಥ ಒಂದು ಕಾರ್ಯಕ್ರಮ ಕೆಂಚಮಸ್ಕೋಟೆ ಹೋಬಳಿಯಲ್ಲಿ ನಡೆಸಿತ್ತು. ಅದನ್ನು ಇವತ್ತು ನಮ್ಮ ಕಾಡ್ಲೂರು ಭಾಗಕ್ಕೆ ಕರೆದುಕೊಂಡು ಬಂದು ಇಲ್ಲಿ ಒಂದು ಸರ್ಕಲ್ನಲ್ಲಿ ಒಂದು ಅಂಗಡಿಯಲ್ಲಿ ವ್ಯವಸ್ಥೆ ಮಾಡಿ ನಮ್ಮ ಈ ಭಾಗದ ಜನಗಳಿಗೆ ಅತ್ಯಂತ ಒಂದು ಸುರಕ್ಷಿತವಾಗಿ ಅಕ್ಕಿಯನ್ನು ಕೊಡುವಂಥ ಒಂದು ವ್ಯವಸ್ಥೆ ನಡೆದಿರೋದು ನಮ್ಮೆಲ್ಲರಿಗೂ ಸಂತದ ಸಮೃದ್ಧಿ. ಅದೇ ರೀತಿ ಪಾಪ ಕೆಲವರಿಗೆ ನಡೆದುಕೊಂಡು ಹೊಸಕೋಟೆಗೆ ಹೋಗಬೇಕಾಯ್ತು, ವೆಹಿಕಲ್ಗಳ ಪ್ರಾಬ್ಲಮ್ ಇತ್ತು. ಆದರೆ ಈ ಭಾಗದಲ್ಲಿ ಇದೇ ಊರಿಗೆ ಬಂದು ಕೊಡೋದ್ರಿಂದ ಸುಮಾರು 2 ಕಿಲೋಮೀಟ್ರು 6 ಕಿಲೋಮೀಟ್ರ್ ದೂರದಿಂದನೂ ಕೆಂಚಮಸ್ಕೋಟೆಗೆ ಹೋಗಬೇಕಾಯ್ತು. ಆದರೆ ಇವಾಗ ಈ ನಮ್ಮ ಕಾಡ್ಲೂರು ಭಾಗದಲ್ಲಿ ಕೊಡೋದ್ರಿಂದ ಎಲ್ಲರಿಗೂ ಅನುಕೂಲವಾಗಿದೆ. ಅದು ಇದೇ ರೀತಿ ಮುಂದುವರಿಲಿ, ಯಾವುದೇ ರೀತಿಯಲ್ಲಿ ಸಮಸ್ಯೆಗಳಾಗಬಾರ್ದು. ಸೀಮೆಣ್ಣೆ, ಅಕ್ಕಿ ಮತ್ತು ಈ ಭಾಗಕ್ಕೆ ಏನು ದವಸ ಧಾನ್ಯಗಳು ಅನ್ನೋದು ಬರ್ತವೆ ಅದನ್ನು ಇಲ್ಲೇ ಮುಂದುವರೆಸಿದ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಮಲ್ಲಾಪುರ ಗ್ರಾಮ ಪಂಚಾಯತಿ ಒಂದು ಕ್ಷೇತ್ರದಲ್ಲಿ ಹೆಚ್ಚು ಅತ್ಯಂತ ಮತ ಬಾಂಧವರು ಇರೋದು ನಮ್ಮ ಕಾಡ್ಲೂರು ಗ್ರಾಮದಲ್ಲಿ. ಹಾಗಾಗಿ ಇಲ್ಲಿ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಎಲ್ಲರಿಗೂ ಒಂದು ಅನುಕೂಲ ಆಗೋಂಥ ಒಂದು ಸ್ಥಿತಿಗತಿ ಆಯಿತು. ಅದನ್ನು ಅಪ್ರಿಷಿಯೇಟ್ ಮಾಡಬೇಕು. ಎಲ್ಲರದ್ದು ಸಹಕಾರ ಇರಲಿ. ಮತ್ತು ಸರ್ವರ್ ಪ್ರಾಬ್ಲಮ್ ಇರುತ್ತೆ, ಎಲ್ಲರೂ ಸಹಕಾರದಿಂದ ಕೊಡೋಂಥ ದವಸ ಧಾನ್ಯವನ್ನು ಶಾಂತಿಪೂರ್ವಕವಾಗಿ ಸ್ವೀಕಾರ ಮಾಡೋದು ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ಮೊದಲು ನಮಗೆ ಹೊಸಕೋಟೆಗೆ ಹೋಗಿ ತುಂಬ ರೇಷನ್ ಎಲ್ಲ ತರೋಕ್ಕೆ ತುಂಬ ತೊಂದರೆ ಇತ್ತು. ಇವಾಗ ನಮಗೆ ನಮ್ಮೂರಿಗೆ ಕಾಡ್ಲೂರಿಗೆ ಆಗ್ಲಿಕ್ಕೆ ತುಂಬ ಅನುಕೂಲನೂ ಆಯಿತು, ಎಲ್ಲ ಆಯಿತು.
ತುಂಬ ಅನುಕೂಲ ಆಯಿತು ನಮಗೆ, ತುಂಬ ಉಪಕಾರನೂ ಆಯಿತು. ಎಲ್ಲ ಜನಗಳೆಲ್ಲ ಸೇರಿ ಇಲ್ಲಿಗೆ ಸೊಸೈಟಿ ಮಾಡಿದ್ದು ತುಂಬ ಉಪಕಾರ ಆಯಿತು ನಮಗೆ. ಆದ್ದರಿಂದ ಈ ನಾವು ಅಲ್ಲಿ ಇಲ್ಲಿ ಹೊಸಕೋಟೆಗೆ ಹೋಗಿ ಅಲಿಯೋದು ತಪ್ಪಿರೋದರಿಂದ ನಮಗೆ ಹಾಗೂ ನಮ್ಮ ಊರಿನ ಜನಗಳಿಗೆ ಸಾಕಷ್ಟು ಅನುಕೂಲಕರವಾಗಿದೆ. ಇದಕ್ಕಾಗಿ ಹೋರಾಡಿದವರಿಗೆ ಹಾಗೂ ಕೆಲಸ ಕಾರ್ಯ ಬಿಟ್ಟು ಅಲೆದಾಡಿದವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ನಮ್ಮ ಅಭಿನಂದನೆಗಳು.